ಹೈಕಮಾಂಡ್ಗೆ ಎಷ್ಟು ರೊಕ್ಕ ಕೊಟ್ಟರೆ ಅಷ್ಟು ಅವ್ರಿಗೆ ಗಟ್ಟಿ ಆದಂತೆ. ಈಗ ಅಲ್ಪ ಸುರಂಗ ಮಾರ್ಗ ಮಾಡ್ತಾ ಇದ್ದಾರೆ. ನೋಡ್ರಿ, ಅವರು ನಮ್ಮ ಈ ಗುಂಡಿಗಳು ಬಿದ್ದಾವ ನೋಡಿ, ಬೆಂಗಳೂರು ಬಿಟ್ಬಿಡೋಣ, ಬೆಂಗಳೂರು ಅಂತ ಹಾಳಾಗ್ಬಿಟ್ಟೈತಿ, ಸತ್ಯನಾಶ ಆಗ್ಬಿಟ್ಟೈತಿ, ಏನು ಉಳಿದಿಲ್ಲ. ಆ ಗುಂಡಿಗಳು ಬಿದ್ದನ್ನ ಪ್ಯಾಚಪ್ ಹಾಕೋಕ್ಕಾಗ್ತಾ ಇಲ್ಲ. ಗ್ರೇಟರ್ ಬೆಂಗಳೂರು ಎಂದು ಮಾಡಿದಾರ. ಇವತ್ತು ITBT ಕಂಪನಿಗಳು ಎಷ್ಟು ಸಫರ್ ಆಗ್ತಾ ಇದಾವ. ITBT ಕಂಪನಿಗಳು ಎಲ್ಲರೂ ಕೂಡ ಭಾಳಷ್ಟು ಮಂದಿ ದೊಡ್ಡವರೆಲ್ಲರೂ ಕೂಡ ನಮಗೆ ಅವಕಾಶ ಕೊಟ್ಟರೆ ನಾವೇ ಪ್ಯಾಚ್ ಹಾಕ್ಕೊಂತೀವಿ ಅಂತ ಇದ್ರೆ, ಇವತ್ತು ಎಲ್ಲ ಜಿಲ್ಲಾಗಳಲ್ಲಿ ಎಲ್ಲ ತಾಲೂಕುಗಳಲ್ಲಿ ಒಂದು ಅಭಿವೃದ್ಧಿ ಕೆಲಸಗಳು ಆಗ್ತಾ ಇಲ್ಲ. ಹಣಕಾಸಿನ ಪರಿಸ್ಥಿತಿ ದಿವಾಳಿ ಹೋಗಿದೆ. ಇವತ್ತು ಏನು ಹೇಳ್ತಾ ಇದ್ದಾರೆ, ಇವತ್ತು ನಾವು ಸುರಂಗ ಮಾರ್ಗ ಮಾಡ್ತೀವಿ ಅಂತಾರೆ. ಇದರಿಂದ ಏನು ಲಾಭ? ಸುರಂಗ ಮಾರ್ಗ ಮಾಡೋದ್ರಿಂದ ಟ್ರಾಫಿಕ್ ಅಲ್ಲ, ರೈಟ್ ಸುರಂಗ ಮಾರ್ಗ ಮಾಡಬೇಕು. ನೀನು ಆರ್ಥಿಕ ಶಕ್ತಿನೇ, ನೀನು ಆರ್ಥಿಕ ಸಂಪನ್ಮೂಲ ಇಲ್ಲಾರ್ದಂಥ ಟೈಮಲ್ಲಿ ಸುರಂಗ ಮಾರ್ಗ ಮಾಡಿ ಅದರಿಂದ ಕಮಿಷನ್ ಹೊಡಿಯೋಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ. ಅದರಿಂದ 30% 40% ಕಮಿಷನ್ ಹೊಡೆಯೋ ಸಲುವಾಗಿ ಈ ಸುರಂಗ ಮಾರ್ಗ ಮಾಡ್ತಾ ಇದ್ದಾರೆ. ಇದರಿಂದ ಸದ್ಯಕ್ಕಂತೂ ನಮ್ಮ ರಾಜ್ಯಕ್ಕೆ ಅದೇ ಲಾಭ ಇಲ್ಲ. ಇವಾಗ ಸುರಂಗ ಮಾರ್ಗ ಮಾಡಿದಂತೆ ಟ್ರಾಫಿಕ್ ಕಡಿಮೆ ಆಗುತ್ತೆ. ನೀನು ಸಂಪನ್ಮೂಲ ಇಲ್ಲಾರ್ದಂಥ ಟೈಮಲ್ಲಿ ಯಾವ ರೀತಿ ಸುರಂಗ ಮಾರ್ಗ ಮಾಡೋದಕ್ಕೆ ಫಸ್ಟ್ ರೋಡ್ಗಳಿದ್ದಂಥ ಗುಂಡಿಗಳು ಮುಚ್ಚಂತ ಕೆಲಸ ಮಾಡಿ. ಬರಗಾಲ ಬಂದಿದೆ, ರೈತರೆಲ್ಲರೂ ಕೂಡ ಸಂಕಷ್ಟದಲ್ಲಿದ್ದಾರೆ. ಅವ್ರಿಗೆ ಪರಿಹಾರ ಹಣವನ್ನು ಘೋಷಣೆ ಮಾಡೋಂಥ ಕೆಲಸ ಮಾಡಿ. ನಿಮ್ಮ ಮಂತ್ರಿಗಳು ಎಲ್ಲೆಲ್ಲಿದ್ದಾರೆ ಅವರೆಲ್ಲರೂ ಕೂಡ ಹೋಗಿ ವೀಕ್ಷಣೆ ಮಾಡೋಂಥ ಕೆಲಸ ಮಾಡಿ. ಆತ್ಮಹತ್ಯೆಗಳು ಮಾಡ್ಕೊಳ್ತಾ ಇದ್ದಾರೆ, ಅಂಥವ್ರನ್ನ ಧೈರ್ಯವನ್ನು ತುಂಬುವಂಥ ಕೆಲಸ ಮಾಡಿ. ಇವತ್ತು ಇವೆಲ್ಲ ಕೂಡ ಹಣ ಇಲ್ಲ ಅಂತೇಳಿ ಯಾರು ಕೂಡ ಓದ್ತಾ ಇಲ್ಲ. ಏನೋ ಗೆದ್ದಾರ ಅಂತೇಳಿ ಇವತ್ತು ಯಾರು ಕೂಡ ಕ್ಷೇತ್ರದಲ್ಲಿ ಹೋದ್ರೆ ಜನರು ಕಲ್ಲುಗಳು ಹೊಡೆಯುವಂಥ ಪರಿಸ್ಥಿತಿ ಇದ್ದಾರೆ. ಇಂಥ ಪರಿಸ್ಥಿತಿಯಲ್ಲಿ ಸುರಂಗ ಮಾರ್ಗ ಯಾರಿಗೆ ಬೇಕಾಗಿದೆ? ಸ್ವಲ್ಪ ನಿಧಾನ ಮಾಡೋಣ, ಅವಸರ ಇಲ್ಲ, ನಿಧಾನ ಮಾಡೋಣ. ಇವತ್ತು ಇದರಲ್ಲಿ ಕೂಡ ಹಣ ಹೊಡಿಬೇಕಂತೇಳಿ ಪ್ರಯತ್ನವನ್ನು ಕೂಡ ಮಾಡುತ್ತೆ. ನೋಡ್ರಿ, ಅವ್ರಿಗೆಲ್ಲ ಏನಂದ್ರೆ ಮುಖ್ಯಮಂತ್ರಿಗಳು ಯಾವತ್ತಿದ್ರು ರೈತರ ಪರವಾಗಿಲ್ಲ. ರೈತರ ಜಮೀನಿಗೆ ಯಾವ ರೀತಿ ಬೇಲಿ ಹಾಕ್ಬೇಕನ್ನಂಥ ಮನುಷ್ಯ. ಅವರು ರಿಯಲ್ ಎಸ್ಟೇಟ್ ಬಂದಿರಿ. ಆ ರಿಯಲ್ ಎಸ್ಟೇಟ್ ಮಂದಿಗೆ ರೈತರ ಸಂಕಷ್ಟ ಏನು ಗೊತ್ತಾಗುತ್ತೆ? ಇವತ್ತು ಬಿಡಿದಿದ್ದಲ್ಲಿ ಇವತ್ತು ಟೌನ್ಶಿಪ್ ಮಾಡೋಕೆ ಹೊಂಟಾನ. ಇವತ್ತು ಬಿಡಿದಿದ್ದಲ್ಲಿ ಟೌನ್ಶಿಪ್ ಮಾಡೋದ್ರಿಂದ ಏನು ಪ್ರಯೋಜನ ಆಗುತ್ತೆ? ಇವತ್ತು ನಾವು ಉತ್ತರ ಕರ್ನಾಟಕಕ್ಕೆ ಬಂದು ಯಾವುದೋ ಒಂದು ಟೌನ್ಶಿಪ್ ಮಾಡಿದರೆ ನೀವು ಮುಖ್ಯಮಂತ್ರಿ ಆಗಿದ್ದೋತ್ತರವಾಗಿ ನಮ್ಮ ಉಪಯೋಗ ಆಗಿತ್ತು ಅಂತೇಳಿ ತಿಳ್ಕೊಬೇಕು. ಇವತ್ತು ಬಿಡಿದಿಯಲ್ಲಿ ಅಲ್ಲಿ ಟೌನ್ಶಿಪ್ ಮಾಡೋದ್ರಿಂದ ಅಲ್ಲಿ ಆ ಡೆವಲಪ್ಮೆಂಟ್ ಆಗೋದ್ರಿಂದ ಅಲ್ಲಿ ಬೆಂಗಳೂರದ ಹತ್ತಿರದಲ್ಲಿರುವಂಥ ಊರುಗಳು ಅಲ್ಲಿ ಇವತ್ತಿಲ್ಲ ನಾಳೆ ಡೆವಲಪ್ ಆಗೇ ಆಗ್ತಾವ. ನಮ್ಮ ಉತ್ತರ ಕರ್ನಾಟಕದಲ್ಲಿ ಬಂದು ನೋಡ್ರಿಲ್ಲ ನಮ್ಮ ಪರಿಸ್ಥಿತಿ ಇದೆ ಅಂತೇಳಿ ಬಂದು ಈ ಭಾಗದಲ್ಲಿ ಡೆವಲಪ್ಮೆಂಟ್ ಮಾಡಿದ್ರೆ ಹೌದಪ್ಪ ಮುಖ್ಯಮಂತ್ರಿ ಇದ್ದರು, ಅವರು ಇತಿಹಾಸದಲ್ಲಿ ಉಳಿದು ಹೋಗ್ತಾರೆ. ಇವತ್ತು ನಮ್ಮ ಕಡೆ ಮುಖ್ಯಮಂತ್ರಿಗಳಾಗಿ 2 ತಿಂಗಳು 3 ತಿಂಗಳು ಆಗ್ತಾಯಿದೆ. ನಮ್ಮ ಭಾಗಕ್ಕೆ ಬಂದೇ ಇಲ್ಲ ಮುಖ್ಯಮಂತ್ರಿಗಳು. ಇವತ್ತು ಮಂತ್ರಿಗಳು ಯಾರು ಬರ್ತಾ ಇದ್ದಾರೆ. ಅತಿವೃಷ್ಟಿ ಅನಾವೃಷ್ಟಿದೆ, ಸಾಕಷ್ಟು ಮಂದಿ ಜಾನುವಾರುಗಳು ಇವತ್ತು ಎಲ್ಲರಿಗೂ ಮನಗದ್ದೆಗಳನ್ನು ಕಳ್ಕೊಂಡಿದ್ದಾರೆ. ಅವರು ಸಂಕಷ್ಟದಲ್ಲಿದ್ದಂಥ ರೈತರಿಗೆ ಸ್ಪಂದನೆ ಮಾಡೋಕ್ಕಾಗ್ತಿಲ್ಲ. ಬಿಲ್ಡಿ ಡೆವಲಪ್ಮೆಂಟ್ ಮಾಡಿದ್ರೆ ಇವತ್ತಿನ ನಾಳೆ ಆಗುತ್ತೆ.